ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ನಮ್ಮ ಭಾರತದಲ್ಲಿ ಡಿಜಿಟಲ್ ಕ್ರಾಂತಿ ಅನ್ನುವಂಥದ್ದು ಆಗ್ತಾ ಇದೆ. ಆಲ್ಮೋಸ್ಟ್ ಡಿಜಿಟಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದಂತಹ ರಾಷ್ಟ್ರ ಆಗಿದೆ ನಮ್ಮ ಭಾರತ. ಸೊ ಈ ಡಿಜಿಟಲ್ ಕ್ರಾಂತಿ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇರುವ ಹಾಗೇನೆ ಡಿಜಿಟಲ್ಗಳ ಮೂಲಕ ಸೈಬರ್ ಚರರ ಹಾವಳಿ ಕೂಡ ಜಾಸ್ತಿ ಆಗ್ತಾ ಇದೆ. ಸೈಬರ್ ವಂಚಕರ ಹಾವಳಿ ಮಿತಿ ಮೀರ್ತಾನೆ ಇದೆ. ಪ್ರತಿದಿನ ಹಬ್ಬಬ್ಬ ಅಂತಂದ್ರೂ ನಮ್ಮ ರಾಜ್ಯದಲ್ಲಿ ಕಮ್ಮಿ ಅಂದ್ರೆ ಕಮ್ಮಿ 10 ರಿಂದ 20 ಪ್ರಕರಣಗಳು ದಾಖಲಾಗ್ತಾ ಇದೆ ವಂಚನೆ, ಹಣ ಸುಲಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ನಾವು ಈ ಸೈಬರ್ ವಂಚನೆ, ಸೈಬರ್ ವಂಚಕರ ಬಗ್ಗೆ ಎಷ್ಟೇ ಜನರಿಗೆ ಮಾಹಿತಿ ಹೇಳಿದ್ರೂ ಕೂಡ ಪದೇ ಪದೇ ಜನರು ವಂಚನೆಗೆ ಒಳಗಾಗ್ತಾ ಇದ್ದಾರೆ. ಒಂದು ಸೈಬರ್ ವಂಚನೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ವಂಚನೆಗೆ ಒಳಗಾಗ್ತಾರೆ, ಯಾವ ರೀತಿ ಸೈಬರ್ ವಂಚಕರು ನಮ್ಮನ್ನ ವಂಚನೆಗೆ ಒಳಪಡಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ಒಂದು ಕಾರ್ಯಕ್ರಮಗಳನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಜನರಿಗೆ ಇದ್ರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಆಸ್ ವೆಲ್ ಆಸ್ ಕೆಲವೊಂದು ವಿಚಾರಗಳು ಏನಪ್ಪಾ ಅಂತಂದ್ರೆ ನಮ್ಮ ಕಾಮನ್ ಸೆನ್ಸ್ ಕೆಲವೊಂದು ವಿಚಾರಗಳು ಅಂದ್ರೆ ನಮಗೆ ಸೆನ್ಸ್ ಅಲ್ಲಿ ಬಂದ್ಬಿಡುತ್ತೆ. ಯಾವುದೋ ಒಂದು ಕರೆ ಬರುತ್ತೆ, ನಿಮ್ಮ ಅಕೌಂಟ್ ಓಪನ್ ಆಗಿದೆ, ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ, ನೀವು ಇಷ್ಟು ದುಡ್ಡನ್ನ ನಮ್ಗೆ ಪೇ ಮಾಡಿದ್ರೆ ನಾವು ಇಷ್ಟು ರಿಟರ್ನ್ಸ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದಾಗ ನಮ್ಗೊಂದು ಕಾಮನ್ ಸೆನ್ಸ್ ಅನ್ನುವಂಥದ್ದು ಇರತ್ತಲ್ವಾ. ಇದು ಸ್ಕ್ಯಾಮರ್ಸ್ಗಳು, ವಂಚನೆ ಮಾಡೋರು, ಸೊ ಇಂತಹ ಕಾಲ್ನ ನಾವು ಅಟೆಂಡ್ ಆಗಬಾರ್ದು, ಇಂಥವರಿಗೆ ನಾವು ಫೂಲ್ ಕೂಡ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೆಲವರು ಬುದ್ಧಿಯಿಂದ ಅದನ್ನ ಯಾವ ರೀತಿ ಡೀಲ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಡೀಲ್ ಮಾಡ್ತಾರೆ. ಪೊಲೀಸರಿಗೆ ಆ ನಂಬರ್ ಅನ್ನ ಕೊಡ್ತಾರೆ, ಪೊಲೀಸರಿಗೆ ಈ ರೀತಿ ವಂಚನೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ದಯವಿಟ್ಟು ಇದನ್ನ ಟ್ರ್ಯಾಕ್ ಮಾಡಿ ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅರೆಸ್ಟ್ ಅನ್ನುವಂಥದ್ದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಾವೀಗಾಗಲೇ ನಮಗೆ ಅದು ಸೈಬರ್ ಅರೆಸ್ಟ್ ಬಗ್ಗೆನೂ ಕೂಡ ಗೊತ್ತು. ಯಾಕಂದ್ರೆ ಆನ್ಲೈನ್ ಅಲ್ಲಿ ಅರೆಸ್ಟ್ ಮಾಡುವಂಥದ್ದಂತೆ, ಅಂದ್ರೆ ನಿಜವಾಗ್ಲೂ ಇದು ನಂಬುವಂಥದ್ದ ಹೇಳಿ. ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡು ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ವಿಡಿಯೋ ಕಾಲ್ ಮಾಡ್ತಾನೆ, ನಿಮ್ಮ ಖಾತೆಯಿಂದ ಬೇರೆ ಬೇರೆ ಖಾತೆಗೆ ಹಣ ವರ್ಗಾವಣೆ ಆಗಿದೆ, ನಿಮ್ಮ ಹತ್ರ ಬ್ಲಾಕ್ ಮನಿ ಇದೆ, ಇದ್ರ ಬಗ್ಗೆ ನಮ್ಗೆ ಡೀಟೇಲ್ಸ್ ಬೇಕು, ಸೊ ಅಲ್ಲಿವರೆಗೂ ನೀವು ಯಾರನ್ನ ಕಾಂಟ್ಯಾಕ್ಟ್ ಆಗಬಾರ್ದು, ನೀವು ಸೈಬರ್ ಲಾಕ್ ಆಗಿರ್ತೀರಾ, ಇಂಟರ್ನೆಟ್ ಲಾಕ್ ಆಗಿರ್ತೀರಾ, ಸೊ ಹಾಗಾಗಿ ನೀವು ಯಾರನ್ನೂ ಕೂಡ ಕಾಂಟ್ಯಾಕ್ಟ್ ಆಗಬಾರ್ದು, ಮನೆಯಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಇಲ್ಲಿ ಸೈಬರ್ ಏನ್ ಮಾಡ್ತಾರೆ, ಸೈಬರ್ ಅರೆಸ್ಟ್ ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾರೆ. ಅಂದ್ರೆ ಇದಕ್ಕೆ ಸೈಬರ್ ಅರೆಸ್ಟ್ ಅಂತಾರೆ ಅಂತಂದ್ರೆ ಯಾರಿಗೂ ಮಾಹಿತಿನ ನೀಡಬಾರ್ದು, ಮನೆಯಿಂದ ಹೊರಗಡೆ ಹೋಗಬಾರ್ದು, 24x7 ಅವರ್ಸ್ ಪರಿಧಿಯಲ್ಲಿ ನಾವಿರಬೇಕು, ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸೊ ಸೈಬರ್ ಅರೆಸ್ಟ್ ಅನ್ನುವಂಥದ್ದು ಕೂಡ ಬರುತ್ತೆ. ಅದು ಕೂಡ ಜನರಿಗೆ ಈಗಾಗಲೇ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಾಗಿದೆ ಸೈಬರ್ ಅರೆಸ್ಟ್ ಅಂದ್ರೆ ಏನು. ಸೈಬರ್ ಅರೆಸ್ಟ್ ಅನ್ನುವಂಥದ್ದು ಯಾವುದೇ ಪೊಲೀಸ್ ಕಾನೂನಿನ ಒಂದು ವಲಯದಲ್ಲಿ ಇರೋದಿಲ್ಲ. ಸೈಬರ್ ಅರೆಸ್ಟ್ ಅನ್ನುವಂಥದ್ದು ಇಲ್ವೇ ಇಲ್ಲ, ಎಕ್ಸಿಸ್ಟೇ ಇಲ್ಲ. ಸೊ ಎಕ್ಸಿಸ್ಟ್ ಇಲ್ಲದಂತಹ ವಿಚಾರಗಳು ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಸೊ ಅದ್ರ ಜೊತೆಗೆ ಎಷ್ಟೋ ಜನರಿಗೆ ಬುದ್ಧಿವಾದ ಹೇಳಿದ್ರು ಕೂಡ, ಎಷ್ಟೋ ಈ ಒಂದು ಸೈಬರ್ ವಂಚಕರ ಬಗ್ಗೆ, ವಂಚನೆಯ ಬಗ್ಗೆ ನಾವು ಅರಿವನ್ನು ಮೂಡಿಸಿದ್ರು ಕೂಡ ಕೆಲವರು ಬೇಕು ಅಂತ ಹೋಗೋ ಆ ಗುಂಡಿಗೆ ಬೀಳ್ತಾರೆ. ಸೊ ಅದೇ ರೀತಿ ಒಂದು ಘಟನೆ ಆಗಿದೆ. ಏನಪ್ಪಾ ಅಂತಂದ್ರೆ ಫೇಸ್ಬುಕ್ ನಲ್ಲಿ ಒಬ್ಬ ಒಂದು ಪೋಸ್ಟ್ ಅನ್ನ ಹಾಕಿರ್ತಾನೆ. ಏನಪ್ಪಾ ಅಂತಂದ್ರೆ, ನಾನು ಗರ್ಭಿಣಿ ಆಗಕ್ಕೆ ಒಂದು ವ್ಯಕ್ತಿಯನ್ನ ಹುಡುಕ್ತಾ ಇದ್ದೀನಿ, ನನಗೆ ಗರ್ಭಿಣಿ ಮಾಡಿಸಿದ್ರೆ 25 ಲಕ್ಷ ರೂಪಾಯಿ ನಾನು ಅವರಿಗೆ ಬಹುಮಾನವಾಗಿ ಕೊಡ್ತೀನಿ ನನ್ನ ಮಗು ಹೆತ್ತಾದ ಮೇಲೆ ಅಂತ. ಸೊ ಒಬ್ಬ ಪುಣೆ ಮೂಲದ ಗುತ್ತಿಗೆದಾರ ಒಬ್ಬ ವ್ಯಕ್ತಿ ಏನಿದ್ದಾನೆ ಆತ ಇದನ್ನ ನೋಡಿ ಶಾಕ್ ಆಗ್ತಾನೆ. ಅಂದ್ರೆ ಇದು ಆಲ್ರೆಡಿ ಫಾರಿನ್ ಕಂಟ್ರಿಯ ಒಬ್ಬ ಮಹಿಳೆಯಿಂದ ಬಂದಿರುವಂತಹ ಪೋಸ್ಟ್ ಆಗಿರುತ್ತೆ. ಆಕೆ $2.5 ಮಿಲಿಯನ್ ಅಂದ್ರೆ ಆಲ್ಮೋಸ್ಟ್ 25 ಲಕ್ಷದವರೆಗೆ ನಾನು ದುಡ್ಡನ್ನ ಕೊಡ್ತೀನಿ, ನನ್ನ ಪ್ರೆಗ್ನೆಂಟ್ ಮಾಡಬೇಕು, ನನ್ನ ಗರ್ಭವತಿಯನ್ನಾಗಿ ಮಾಡಬೇಕು, ಆ ವ್ಯಕ್ತಿಯ ಜಾತಿ ನೋಡಲ್ಲ, ಆ ವ್ಯಕ್ತಿಯ ಬಣ್ಣ ನೋಡಲ್ಲ, ಯಾವ ಪಂಗಡಕ್ಕೆ ಸೇರಿದಂತನೂ ನೋಡಲ್ಲ, ರಿಚ್ ಪುವರ್ ಅಂತ ನಾನು ನೋಡಲ್ಲ. ಸೊ ನನಗೆ ಒಟ್ಟು ಏನಾಗಬೇಕು, ನನಗೆ ಪ್ರೆಗ್ನೆಂಟ್ ಆಗಬೇಕು, ಪ್ರೆಗ್ನೆಂಟ್ ಆದಲ್ಲಿ ನಾನು 25 ಲಕ್ಷ ರೂಪಾಯಿ ಆ ವ್ಯಕ್ತಿ ಕೊಡ್ತೀನಿ ಅಂತ ಹೇಳಿರ್ತಾಳೆ ಆ ಪೋಸ್ಟ್ ನಲ್ಲಿ. ಸೊ ಈ ವ್ಯಕ್ತಿ ಏನ್ ಮಾಡ್ತಾನೆ, ಅದನ್ನ ನೋಡಿ ಅಟ್ರಾಕ್ಟ್ ಆಗ್ಬಿಟ್ಟು ಸರಿಯಪ್ಪ ನಾನು ಟ್ರೈ ಮಾಡ್ಬಿಡ್ತೀನಿ ಅಂತ ಹೇಳ್ಕೊಂಡು ಆ ಪೇಜ್ ಅಲ್ಲಿರುವಂತಹ ಕಾಂಟ್ಯಾಕ್ಟ್ ಮಾಡೋ ಕೆಲಸವನ್ನ ಮಾಡ್ತಾನೆ. ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಆಗ್ತಾನೆ. ಕಾಂಟ್ಯಾಕ್ಟ್ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಇದು ಆಲ್ಮೋಸ್ಟ್ ಸೈಬರ್ ವಂಚಕರದ್ದೇ ಅನ್ನುವಂಥದ್ದು ಬೇಸಿಕಲಿ ಎಲ್ರಿಗೂ ಗೊತ್ತಿರತ್ತೆ. ಬಟ್ ಈತ ಗೊತ್ತಿದ್ದು ಆ ಹಾಳ್ಬಾವಿಗೆ ಬಿದ್ದಿದ್ದಾನೆ. ಸೊ ಇದೇನ್ ಮಾಡ್ತಾನೆ, ಫಸ್ಟ್ ಅವ್ರು ಹೇಳ್ತಾರಂತ, ನೀನು ರಿಜಿಸ್ಟ್ರೇಷನ್ ಫೀಸ್ ಅನ್ನುವಂಥದ್ದು ನೀನು ಕಟ್ಟಬೇಕು ಅಂತ ಹೇಳ್ತಾರಂತೆ. ಅದಾದ್ಮೇಲೆ ಇನ್ನ ಐಡೆಂಟಿಫಿಕೇಶನ್ ವೆರಿಫಿಕೇಶನ್ ಆಗಬೇಕು, ಐಡೆಂಟಿಫಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಬೇಕು ಅಂತಂದ್ರೆ ಅಲ್ಲೂ ಕೂಡ ನೀನು ದುಡ್ಡು ಕಟ್ಟಬೇಕು ಅಂತ ಹೇಳ್ತಾರಂತೆ. ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರೋಬ್ಬರಿ 15 ಲಕ್ಷ ಹಣ ಆತನ ಕೈಯಿಂದ ಇಸ್ಕೊಂಡ್ಬಿಟ್ಟಿದ್ದಾರೆ. ಸೊ 15 ಲಕ್ಷ ಹಣವನ್ನ ಈಗ ಕಟ್ಟಿದ್ದಾನೆ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಸುಮಾರು 100ಕ್ಕೂ ಹೆಚ್ಚು UPI ಪೇಮೆಂಟ್ಸ್ ಗಳನ್ನ ಆತ ಮಾಡಿರುವಂಥದ್ದು. ಬರೀ UPI ಅಲ್ಲ, ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಆತ ಪೇಮೆಂಟ್ ಗಳನ್ನ ಮಾಡಿದ್ದಾನೆ. ಪೇಮೆಂಟ್ ಆದ್ಮೇಲೆ ಈತ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನ ಮಾಡ್ತಾನೆ, ಬಟ್ ಯಾರು ಕೂಡ ರೆಸ್ಪಾಂಡ್ ಮಾಡೋದಿಲ್ಲ. ಅದಾದ್ಮೇಲೆ ಗೊತ್ತಾಗತ್ತೆ ಈತನಿಗೆ ನಾನು ಮೋಸ ಹೋಗಿದ್ದೀನಿ ಅಂತ ಹೇಳ್ಕೊಂಡು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಪ್ರಕರಣ ದಾಖಲಾಗಿದೆ. ಸೈಬರ್ ವಂಚಕರು ಏನ್ ವಂಚನೆ ಮಾಡಿದ್ರೆ ಅವರಿಗಾಗಿ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಇಲ್ಲಿ ಗಮನಿಸ್ತಾ ಇರಬಹುದು, ಯಾವುದೇ ಒಬ್ಬ ಮಹಿಳೆ ನನಗೆ ಗರ್ಭಿಣಿ ಆಗ್ಬೇಕು, 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅಂದ ತಕ್ಷಣ ನಾವು ತಿಳ್ಕೋಬೇಕು ಏನಪ್ಪಾ ಅಂತಂದ್ರೆ ಇದು ಜಾಲ, ಇದು ಮೋಸ ಮಾಡುವಂತಹ ಜಾಲ ಅಂತ ನಾವು ಅರಿತು ಇರಬೇಕು. ಸೊ ಗೊತ್ತಿದ್ದು ಕೂಡ ಈ ತರ ಬಾವಿಗೆ ಹೋಗ್ಬಿದ್ರೆ ಅದು ಯಾರು ತಪ್ಪು ಹೇಳಿ, ನಿಂದೆ ತಪ್ಪು ಆಗಿರುತ್ತೆ. ಪೊಲೀಸರು ಆದಷ್ಟು ತನಿಖೆ ಮಾಡುವಂತ ಕೆಲಸ ಮಾಡ್ತಾರೆ, ಆ ಕಳ್ಳನನ್ನು ಹುಡುಕುವಂತ ಕೆಲಸ ಮಾಡ್ತಾರೆ. ಆದ್ರೆ ಸೈಬರ್ ವಂಚಕರು ಕೂಡ ಏನ್ ಕಮ್ಮಿ ಇರೋದಿಲ್ಲ. ಅವ್ರು ಎಲ್ಲೋ ಕುತ್ಕೊಂಡು ಯಾವುದೋ ಒಂದು IP ಅಡ್ರೆಸ್ ಮೂಲಕ ಈ ರೀತಿ ವಂಚನೆ ಮಾಡುವಂತಹ ಜಾಲವನ್ನ ಅವರು ಆಲ್ರೆಡಿ ಅದರಲ್ಲಿ ಪರಿಣಿತರಾಗಿರ್ತಾರೆ. ಸೊ ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಪೊಲೀಸರಿಗೂ ಕೂಡ
ಫಾಲೋವರ್ನ ಹುಡುಕುವಂತಹ ಕೆಲಸ ಬಹಳ ಕಷ್ಟ ಆಗಿರುತ್ತೆ. ಸೊ ಇಂತಹ ಕರೆಗಳು, ಇಂತಹ ಪೋಸ್ಟ್ಗಳು, ಇಂತಹ ಆಮಿಷಗಳು ನಿಮ್ಗೆ ಯಾರಾದ್ರೂ ಒಡ್ತಾ ಇದ್ದಾರೆ ಅಂತಂದ್ರೆ ದಯವಿಟ್ಟು ಅದರಿಂದ ದೂರ ಇಡಿ. ಸೈಬರ್ ವಂಚನೆಯಿಂದ ದೂರವಾಗಿರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.